ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದಾಗಿರುತ್ತೆ ನನ್ನ 1-2 ದಿನದ ಡೈಲಿ ವ್ಲಾಗ್. ಆಸ್ ಯೂಶುವಲ್ ಇವತ್ತು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಅಮ್ಮನ ಕೈಲಿ ನಾಷ್ಟ ಮಾಡ್ಕೊಂಡು ನಾನು ಹೊರಟಿದ್ದು ಬಸ್ ಸ್ಟ್ಯಾಂಡ್ ಕಡೆ. ನೋಡೋ ಎಲ್ಲ ಹುಡುಗಿರು ನಿಮ್ಗೆ ಕಾಳಾಗ್ತಾರಲ್ಲ ಅದ್ ಹೆಂಗೆ? ಆಮೇಲೆ ಅಲ್ಲಿಂದ ಎಲ್ಲ ಸೇರಿ ಕ್ಲಾಸ್ಗೆ ಹೊರಟ್ವಿ. ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಇವತ್ತು ನಮ್ಮ ಕಾಲೇಜ್ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಮ್ಯಾಚ್ ಇತ್ತು. ಅಲ್ಲಿ ಏನಾದ್ರು ಕಂಟೆಂಟ್ ಸಿಗುತ್ತೆ ಅಂತ ನಾವು ಆ ಕಡೆ ಹೊರಟ್ವಿ. ಸಿಂಗರ್ ಬರ ಇಲ್ಲಿ ಇರೋದ್ ತಿರ್ಗೋ ಒಂದ್ ನಿಮಿಷ ಬಾರ ಇಲ್ಲಿ. ಅದಕ್ಕಲ್ಲ ಬಾ ಇಲ್ಲಿ ನಿಂತ್ಕೋ. ಫ್ರೆಂಡ್ ಸಿಂಗರ್ ಫ್ರೆಂಡ್ ಸಾಗದಾಗ ಸಾಂಗ್ ಆಡ್ತಾನೆ. ಸೂಪರ್ ಮಗ ಕರೆಕ್ಟಾಗಿ ಕಾಣಿಸ್ತೈತಾ? ಸಿಂಗರ್ ಫ್ರೆಂಡ್ಸ್ ಸರಿಗಮಪ ಸೀಸನ್ 20. ಏನ್ ಮಾತಾಡ್ತಾರ ನೀವು? ಏನ್ ಮಾತಾಡ್ತಾರ ನೀವು? ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಲಿಟಲ್ ಚಾಂಪಿಯನ್ ನೆಕ್ಸ್ಟ್ ಇವನೇ. ರೋಡಲ್ಲಿ ಹೋದ್ರೆ ಮಾನ ಮರ್ಯಾದೆ ಹೋಯ್ತದೆ. ಫುಟ್ಪಾತ್ ಅಲ್ಲಿ ಹೋಗ್ಬೇಕು. ದ ಮಿಡಲ್ ಕ್ಲಾಸ್ ರೂಟ್ ಈಸ್ ಅ ಫುಟ್ಪಾತ್. ಗೊತ್ತು ಬಾರೋ ನೀನ್ ಸಿಂಗರ್ ಅಂತ. ಸಿಂಗರ್ ಆದ್ರೂ ಅಣ್ಣ ನಾನು ಸಾಂಗ್ ಹಾಡ್ತಾನೆ. ಸರಿಗಮಪ ಅಣ್ಣ ಕಾರ್ ಹೋಗಿದ್ ನೋಡ್ಬಿಟ್ಟು ನಾವ್ ಯಾವಾಗ ಈ ತರ ಕಾರ ಬರೋದು ಅಂದ ಅದಕ್ಕೆ ತಿರುಗಲ್ಲ ನಿಮಿಷ. ಎಷ್ಟು ಪರ್ಸೆಂಟೇಜು? 66% ತಗೊಂಡು ಕಾರಲ್ಲಿ ಬರ್ತಾನಂತೆ. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ಗೈಸ್ ಲೆಟ್ಸ್ ಪ್ಲೇ ಒನ್ ಗೇಮ್. ಫಸ್ಟ್ ನಮ್ಮ ಕ್ಲಾಸು ಸ್ಪೋರ್ಟ್ಸ್ ರೆಪ್ ಇಂದ ಸ್ಟಾರ್ಟ್ ಮಾಡೋಣ. ಬರ ಇಲ್ಲಿ ಅಪೀಲು ನಿಮಿಷ ಬರ ಫ್ರೆಂಡ್ಸ್. ನಮ್ ಸ್ಪೋರ್ಟ್ಸ್ ಆನ್ ಮಾಡಿದ್ದಾ? ಸ್ಪೋರ್ಟ್ಸ್ ರೆಪ್ ಇಂದ ಸ್ಟಾರ್ಟ್ ಮಾಡೋಣ. ಓನ್ಲಿ ರಾಂಗ್ ಆನ್ಸರ್ಸ್. ಸ್ಪೋರ್ಟ್ಸ್ ಇನ್ಚಾರ್ಜ್ ತಾನೆ ನೀನು? ಹೌದು. ರಾಂಗ್ ಆನ್ಸರ್ಸ್. ಓನ್ಲಿ ರಾಂಗ್ ಆನ್ಸರ್ಸ್. ಹೂ ಇಸ್ ದ ಕನ್ನಡದಲ್ಲೇ ಕೇಳ್ತೀನಿ, ನಂಗೆ ಕನ್ನಡ ಬರ್ತದೆ. ಅದು ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ನಿನ್ಗೆ ದ ಫೇಮಸ್ ಫುಟ್ಬಾಲ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ. ವಿರಾಟ್. ನೆಕ್ಸ್ಟ್ ಓನ್ಲಿ ರಾಂಗ್ ಆನ್ಸರ್ಸ್. ಹೂ ಇಸ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಕಂಟ್ರಿ? ನಮ್ಮ ಆಕಾಶ. ನಮ್ಮನ್ನ ಸಾಧಾರಣದವ್ರು ಅನ್ಕೋಬೇಡಿ, ನಮ್ದೇ ಗುಂಪಿದೆ, ನಮ್ದೇ ಸಂಘ ಇದೆ. ಚಾನೆಲ್ ಹೆಸರೇನು? ಚಾನೆಲ್ ಹೆಸರು ಸುದರ್ಶನ್ ಕ್ರಿಯೇಷನ್ಸ್. ಸುದರ್ಶನ್. ಏನ್ ಕ್ವಶನ್ ಏನ್ ಕೇಳು? ಹೂ ಇಸ್ ದಿ ಪ್ರೆಸೆಂಟ್ ಸಿಎಂ ಆಫ್ ಕರ್ನಾಟಕ? ಇವರು ಪ್ರಜ್ವಲ್ ರೇವಣ್ಣ. ವೇರ್ ಇಸ್ ದ ಪೆನ್ ಡ್ರೈವ್? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಪ್ರಜ್ವಲ್ ರೇವಣ್ಣ. ಇರೋ ಕ್ವಶನ್ಸ್ ಮರ್ತೋಯ್ತು. ಆಕಾಶದಿಂದ ಮೇಲಿಂದ ಆಕಾಶದಿಂದ ಬರೋ ಅಂತ 2 ವಸ್ತು ಯಾವ್ದು? 2 ವಸ್ತು. ಕೋಕೋಕೋಲಾ ಬರುತ್ತೆ. ಕೋಕೋಕೋಲಾ. ಆಮೇಲೆ ಅವರೇ ಬೆಳೆ ದೋಸೆ ಬರುತ್ತೆ. ಅವರೇ ಬೆಳೆ ದೋಸೆ. ನೈಸ್ ಕ್ವಶನ್. ಓನ್ಲಿ ರಾಂಗ್ ಆನ್ಸರ್. ಭೂಮಿ ಒಳಗೆ ಸಿಗೋ ಅಂತ 2 ವಸ್ತುಗಳು. ಚಪ್ಪಲಿ. ಆಮೇಲೆ ಮೂಳೆ. ಬಸ್ಸು. ಮಳೆ ಬರ್ತೈತೆ ಆದ್ರೂ ನೋಡ್ರಿ ನಮ್ ಕಾಲೇಜ್ ಅವ್ರದ್ದು ಏನಂತಾರದು? ಏನು ಶೋಕಿ ಅಲ್ಲ ಅಲ್ಲ. ಗೈಸ್ ಮಳೆ ಬರ್ತೈತೆ ಆದ್ರೆ ನಮ್ ಕಾಲೇಜ್ ಮ್ಯಾಚ್ ನಡೀತೈತೆ. ಡೆಡಿಕೇಶನ್. ಜಿದ್ದಿಗೆ ಜಿದ್ದ ಜಿದ್ದಿ ನೋಡೋಣ. ಕ್ವಶನ್ ನಿನ್ಗೆ 8ರಲ್ಲಿ 4 ತೆಗ್ದಾಕಿದ್ರೆ ಎಷ್ಟಾಗುತ್ತೆ? 4. 8ರಲ್ಲಿ 4 ತೆಗ್ದಾಕಿದ್ರೆ ಎಷ್ಟಾಗುತ್ತಾ? 2. ಏನ್ ಹೆಸರು ಮರ್ತೋಯ್ತು. ನಿಕ್ ಮಾನ ಮರ್ಯಾದೆ ಉಂದಾ? ಚೈತ್ರ. 8ರಲ್ಲಿ 4 ತೆಗ್ದಾಕಿದ್ರೆ ಎಷ್ಟಾಗುತ್ತೆ? 4. ಕರಿಯರ್ನ 8ರಲ್ಲಿ 4 ತೆಗ್ದಾಕಿದ್ರೆ ಎಷ್ಟಾಗುತ್ತೆ? 4. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ.
ನಿಮ್ಗೆ ಕೇಳದ್ನಾ? ಎಂಟ್ರಲ್ಲಿ 4 ತೆಗ್ದಾಕೋರೆ ಎಷ್ಟಾಗುತ್ತೆ? ಎಂಟ್ರಲ್ಲಿ 4 ತೆಗ್ದಾಕೋರೆ ಎಷ್ಟಾಗುತ್ತೆ? 4 ಆಗುತ್ತೆ. ಹಾ? 4 ಆಗುತ್ತೆ. 4 ಓ ಬಾ ಮುಂದೆ ಬಾ ಸಿಆರ್ ತಿರ್ಗಿಲಿ. 8ರಲ್ಲಿ 4 ತೆಗ್ದಾಕೋದ್ರೆ ಎಷ್ಟಾಗುತ್ತೆ? 4. ಅವ್ ಕರೀರಿ ಅವ್ರನ್ನ. 8ರಲ್ಲಿ 4 ತೆಗ್ದಾಕೋದ್ರೆ ಎಷ್ಟಾಗುತ್ತೆ? ಕರೆಕ್ಟ್ ಆಗಿ ಕ್ವಶನ್ಸ್ ಕೇಳ್ಕೊಳ್ರಿ, ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, ಎಲ್ಲರನ್ನೂ ತೋರ್ಸ. ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಲಗೋ ತೆಗ್ದಾಕ್ತಿರಲ್ವಾ? ಅವ್ರಿಗಿರೋ ತಲೆ ಯಾರಿಗೂ ಇಲ್ಲ. 8ರಲ್ಲಿ 4 ತೆಗ್ದಾಕಿದ್ರೆ ಎಷ್ಟಾಗುತ್ತೆ? ನಾನು ಅವಾಲಿಂದ ಏನಂದೆ, ಎಲ್ಲಾರ್ಗು ಒಂದ್ ಕ್ವಶನ್ ಕೇಳ್ತೀನಿ, ಅದು ಕರೆಕ್ಟ್ ಆನ್ಸರ್ ಮಾಡ್ರಿ. ಒಂದು ವರ್ಡ್ ಅದನ್ನ ಸ್ಟಾರ್ಟಿಂಗ್ 2 ಲೆಟರ್ಸ್ ನ ತೆಗ್ದಾಕಿದ್ರೆ ಅದು ಇಂಗ್ಲಿಷ್ ವರ್ಡ್ ಆಗುತ್ತೆ. ಒಂದ್ ವರ್ಡ್ ಅನ್ನ ಸ್ಟಾರ್ಟಿಂಗ್ 2 ಲೆಟರ್ಸ್ ನ ಸ್ಕಿಪ್ ಮಾಡಿದ್ರೆ ಅದು ಇನ್ನೊಂದು ಇಂಗ್ಲಿಷ್ ವರ್ಡ್ ಆಗುತ್ತೆ. ಅದಕ್ಕೆ ಇರಿ ಒಂದ್ ಹಿಂಟ್ ಕೊಡ್ತೀನಿ, ಒಂದ್ ಕ್ಲೂ ಕೊಡ್ತೀನಿ. ಅದಕ್ ಬೇಕಾಗಿರೋದನ್ನ ತಕೊಳಕ್ಕೆ ನೀವು ಪ್ರೆಸೆಂಟ್ ಇವಾಗ ನೀವು ಅದಕ್ ಬೇಕಾಗಿರೋದನ್ನ ಕೊಡಕ್ಕಾಗಿರ್ಬೋದು, ತಕೊಳಕ್ಕಾಗಿರ್ಬೋದು, ಪ್ರತಿ ತಿಂಗಳು ನಿಮ್ಮ ಅಪ್ಪ ಅಮ್ಮಂಗ್ ಕೇಳ್ತೀರಾ? ಮನಿ, ಕಾಸು, ನೋ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನೋ ಆನ್ಸರ್ ಫೋನೇ ಕೇಳ್ರಿ. ಫೋನ್ PHONE, PH ಸ್ಕಿಪ್ ಮಾಡಿದ್ರೆ ಒನ್ ಇಂಗ್ಲಿಷ್ ವರ್ಡ್ ಅದು ಇರಿ. ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ ದೋಸೆ ನಂಗೆ ತುಪಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಫೋನು ಅದಕ್ಕೆ ಪ್ರತಿ ಮಂತ್ ರೀಚಾರ್ಜ್ ಮಾಡ್ಸಕ್ ನಿಮ್ಮ ಅಪ್ಪ ಅಮ್ಮ ಹತ್ರ ದುಡ್ಡು ಕೇಳಲ್ವ ನೀವು? ಫ್ರೆಂಡ್ಸ್ ಆಗಲ್ಲ ಫ್ರೆಂಡ್ಸ್. ನಡಿಯೋ ಮಚ್ಚಿ ನಡಿಯೋ, ಫೋನ್ ಲೂಸ್ ಆಗಿ ಹಿಡ್ದಿದ್ದೀನಿ, 30,000 ನಮ್ಮ ಅಮ್ಮ ಹೊಡಿತಾರೆ. ಮುಂದೆ ನೋಡ್ಕೊಂಡಿ, ಗುದ್ಗಿದ್ ಬಿಟ್ರೆ ಕಷ್ಟ. ಇಷ್ಟೆಲ್ಲಾ ಆಟಗಳೆಲ್ಲ ಆಡ್ಕೊಂಡು ನಾನು ಚಿನ್ಮಯ್ ಮನೆ ಕಡೆ ಹೊರಟ್ವಿ. ಸೊ ಗಾಯ್ಸ್, ಫೈನಲಿ ವಿ ರೀಚ್ ಟು ಎಂಡ್ ಆಫ್ ದಿಸ್ ವ್ಲಾಗ್. ಸೊ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು